ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಟ್. ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸು ನೀಟ್ ಆಪ್ಷನ್ ಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಮೂಕ್ 2 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾರೆ KCET ಆಪ್ಷನ್ ಟಿ ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ನೋಡ್ಬೋದು. ನೀವು ನಿಮ್ಮದು ಲಾಗಿನ್ ಆದ ತಕ್ಷಣ ಅಲ್ಲಿ ತೋರಿಸ್ತಾ ಇದೆ 23ರಿಂದ ನಿಮಗೆ 17th ನಾಳೆ ನೈಟ್ ತನಕ ಇರುತ್ತೆ ಆಪ್ಷನ್ ಟಿ. ನೀವು ಬೇಕಂದರೆ ಎಡಿಟ್ ಮಾಡ್ಕೋಬೋದು. ಆದರೆ ಅದ್ರ ಜೊತೆನೇ ಸೇಮ್ ನೀಟ್ ಆಪ್ಷನ್ ಟಿ ಸ್ಟಾರ್ಟ್ ಮಾಡ್ಬೇಕು ಅವರು ಇಮಿಡಿಯೇಟ್ಲಿ. ಬಟ್ ಇನ್ನೂ ನೀಟ್ದು ಸೀಟ್ ಮ್ಯಾಟರ್ಸ್ ಬಂದಿಲ್ಲ. ಮತ್ತು ಯೂಶ್ವಲಿ ಏನು ಮಾಡ್ತಾರೆ, ಪ್ರತಿ ವರ್ಷ MCC ಕೌನ್ಸಿಲಿಂಗ್, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆಯಲ್ಲ ಅದಾದಮೇಲೆ ಫಸ್ಟ್ ರೌಂಡ್ ಆದಮೇಲೆ ಯೂಶ್ವಲಿ ನಮ್ಮ ಎಲ್ಲ ಸ್ಟೇಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯೂಶ್ವಲಿ. ಬಟ್ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಸೀಟ್ ಮ್ಯಾಟರ್ಸ್ ಕೂಡ ಬಂದಿಲ್ಲ. ಓಕೆ, ಸೊ ಬಂದಮೇಲೆ ಇದೇ ಏನು ಲಿಂಕ್ ಇದೆಯಲ್ಲ, ಕಂಬೈನ್ ಅಂತ ಗೊತ್ತಿದೆ ನಿಮಗೆ, KCET ಮತ್ತು ನೀಟು ಕಂಬೈಂಡ್ ಆಗಿ ನಡೆಸ್ತಾರೆ. ಸೊ ಈಗೇನು ಲಿಂಕ್ ಇದೆಯಲ್ಲ, ಯಾರು ನೀಟ್ ಬರೆದ ನೀಟ್ ಪ್ರಿಫರೆನ್ಸ್ ಫಸ್ಟ್ ಇದೆ, ಇದ್ರ ಮೇಲೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು. ನೀಟ್ ಫಸ್ಟು, ಆಮೇಲೆ ಡೆಂಟಲ್ ಬೇಕಾದ್ರೆ ಡೆಂಟಲು ಇಲ್ಲ ಅಥವಾ BAMS, ಆಮೇಲೆ ಬೇಕಾದ್ರೆ ಇಂಜಿನಿಯರಿಂಗ್ ಕೊಡ್ಬೋದು. ಓಕೆ, ಬಟ್ ಇದ್ರ ಜೊತೆನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಇದು ಮೂಕ್ 2 ರಿಸಲ್ಟು ಲೇಟ್ ಆಗುತ್ತೆ. ನೀಟ್ ಆಪ್ಷನ್ ಟಿ ಸ್ಟಾರ್ಟ್ ಆದಮೇಲೆ ಎರಡು ಸೇರಿನೇ ಬಿಡೋರು. ಸೊ ಕಂಬೈಂಡು, ಸೊ ಒಂದರಲ್ಲೇ ಇರುತ್ತೆ ಎಲ್ಲ. ಅಂದರೆ ನೀವು ಪ್ರಯಾರಿಟಿ ಎರಡು ನೀಟ್ ಬರೆದವರು ಪ್ರಯಾರಿಟಿ ಕೊಡ್ಬೋದು ಫಸ್ಟು, ಅಥವಾ ಇಂಜಿನಿಯರಿಂಗ್ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು. ಬಟ್ ಅವ್ರ ಜೊತೆನೇ ಸ್ಟಾರ್ಟ್ ಆಗುತ್ತೆ. ಯಾರು CET ಬರೆದಿದ್ದೀರಲ್ಲ, ಓನ್ಲಿ CET ಬರೆದಿರ ಅವ್ರು ವೇಟ್ ಮಾಡ್ತಾರೆ. ಇಂಜಿನಿಯರಿಂಗ್ ಸೀಟ್ಸು ಅಥವಾ ಅಗ್ರಿಕಲ್ಚರ್ಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಮೂಕ್ 2 ರಿಸಲ್ಟ್ಗೆ ನೀಟ್ ಸ್ಟಾರ್ಟ್ ಆಗೋ ತನಕ ನಿಮ್ಗೆ ಬಿಡಲ್ಲ. ಓಕೆ, ಸೊ ಇದು ಕ್ಲಾರಿಟಿ. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇನ್ನು 3 to 4 ಡೇಸಲ್ಲಿ ನೀಟ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆದಮೇಲೆ ಅವ್ರಿಗೊಂದು ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಆದರೆ ಇದ್ರ ಜೊತೆನೇ ಇರುತ್ತೆ, ಕಂಬೈಂಡ್ ಸೇಮ್ ಲಿಂಕೇ ಇರುತ್ತೆ. ಯಾರು ನೀಟ್ ಬರ್ದಲ್ಲ ಅವರು ಪ್ರಯಾರಿಟಿ ಕೊಡ್ಬೋದು. ಅದಾದಮೇಲೆ ಮೂಕ್ 2 ರಿಸಲ್ಟು ಬಿಡ್ತಾರೆ. ಓಕೆ, ಸೊ ಕ್ಲಾರಿಟಿಯಲ್ಲಿ ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.